ದೇಶದಲ್ಲೇ ಚಿತ್ರರಂಗದಲ್ಲಿ ಒಂದು ಗಾನ ಕೋಗಿಲೆ ಅಂತಂದ ಎಸ್ ಜಾನಕಿ ಅಮ್ಮ ಅವರ ಅಗಲಿಕೆಗೆ ಇವತ್ತು ಸಾಕಷ್ಟು ಜನ ಲಾಚಕಣಿಗಳು ಕಂಬನಿ ಮಿಡಿದಿದ್ದಾರೆ. ಅದರಲ್ಲೂ ಕೂಡ ಎಚ್ ಡಿ ಕೋಟೆ ತಾಲೂಕಿನ ಅನಿಲ್ ಚಿಕ್ಕಮಲ್ಸರು ಕೂಡ ಕಂಬನಿ ಮಿಡಿದ್ದಾರೆ. ಅವರ ಅಂತಿಮ ದರ್ಶನ ಕೂಡ ಭಾಗವಹಿಸಿದ್ದಾರೆ. ಮಾತಾಡ್ಸ್ಕೊಂಡು ಹೋಗ್ತೀನಿ ಬನ್ನಿ ಸರ್. ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ ಅವರು ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲೇ ಇವರ ಅಂತ್ಯ ಸಂಸ್ಕಾರ ಆಗ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ. ಯಾಕಂದರೆ ಇಂಥ ಹಿರಿಯ ಗಾಯಕಿ 40,000ಕ್ಕಿಂತ ಹೆಚ್ಚಿನ ರೀತಿ ಹಾಡನ್ನು ಹಾಡಿರ್ತಕ್ಕಂಥದ್ದು. ಬಹುಶಃ ಭಾಳಷ್ಟು ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಇಂಥ ಹಾಡುಗಳನ್ನ ಹಾಡಿ ಕೋಟ್ಯಾಂತರ ಜನರ ಹೃದಯನ ಗೆದ್ದಿರ್ತಕ್ಕಂಥವ್ರು. ಇವತ್ತು ದೇಶದಾದ್ಯಂತ ಎಚ್ ಡಿ ಕೋಟೆ ತಾಲೂಕು ಇವತ್ತು ಒಂದು ಕಡೆ ಕಾಣಿಸ್ತಾ ಇದೆ. ಎಚ್ ಡಿ ಕೋಟೆ ತಾಲೂಕು ಯಾವುದು ಅಂತ ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಯಾಕಂದರೆ ಮಾಧ್ಯಮದಲ್ಲಿ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಇಂಥ ಅಂತ್ಯ ಸಂಸ್ಕಾರವನ್ನು ಎಚ್ ಡಿ ಕೋಟೆ ತಾಲೂಕು ಕಣ್ಣಿನುಂಡಿ ಗ್ರಾಮದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಅಂತ್ಯ ಸಂಸ್ಕಾರಕ್ಕೆ ಈಗ ಪೂರ್ಣಗೊಳಿಸೋಕ್ಕೆ ನಾವು ಜವಾಬ್ದಾರಿಗಳನ್ನ ತಾಲೂಕು ಆಡಳಿತದಿಂದ ಮತ್ತು ಜಿಲ್ಲಾ ಆಡಳಿತದಿಂದ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಬಹುಶಃ ಇವರು ಅಗಲಿಕೆ ಇವತ್ತು ಇಡೀ ದೇಶದಾದ್ಯಂತ, ಯಾಕಂದರೆ ರಾಜ್ಯದಾದ್ಯಂತಕ್ಕಿಂತ ದೇಶದಾದ್ಯಂತ ಎಲ್ರಿಗೂ ಕೂಡ ನೋವಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ಅವ್ರು ಇರಬೇಕಾಗಿತ್ತು. ಇನ್ನೂ ಕೂಡ ಭಾಳಷ್ಟು ಹಾಡುಗಳನ್ನ ಅವ್ರು ಇದ್ದಿದ್ರೆ ಆಡ್ತಾಯಿದ್ರು. ಅದರಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೋರ್ತೀವಿ. ಸ್ಮಾರಕ ಕೂಡ ಅಂತಿಮ ಕ್ರಿಯೆ ಕೂಡ ಎಚ್ ಡಿ ತಾಲೂಕಲ್ಲಿ ಆಗ್ತಿದೆ. ಸ್ಮಾರಕ ವಿಚಾರ ಅಂತವ್ರೆ ನೀವು ಯಾವ ಥರ ಶಾಸಕರಿಗೆ ಯಾವ ಥರ ಕಾರ್ಯಗತಗೊಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ? ಖಂಡಿತವಾಗ್ಲೂ ಇದು ಹಿಡುವಳಿ ಭೂಮಿ ಇರೋದ್ರಿಂದ, ಪ್ರೈವೇಟ್ ಜಮೀನು ಇರೋದ್ರಿಂದ ನಾವು ಅವರ ಕುಟುಂಬದ ಜೊತೆ ಮಾತಾಡಿ ಇದನ್ನು ಯಾವ ರೀತಿ ಸಿದ್ಧತೆಯನ್ನು ಗೊಳಿಸಬೇಕು, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಕಳೆದ ಬಾರಿ ಅರ್ಜುನ ಆನೆ ಬಗ್ಗೆನೂ ಕೂಡ ನಾವು ಸರ್ಕಾರದ ಜೊತೆ ಮಾಡಿ ಇವತ್ತು ಫೈಟ್ ಮಾಡಿತ್ತು. ಅರ್ಜುನ ಸ್ಮಾರಕವನ್ನು ಮಾಡಿದ್ದೀವಿ. ಅದೇ ರೀತಿ ಇವರ ಒಂದು ಸ್ಮಾರಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಪತ್ರವನ್ನು ಮುಖಾಂತರ ಬರೆದು ಅಲ್ಲಿ ಒಂದು ದೊಡ್ಡದಾಗಿ ಹೂವಿನ ತೋಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಷ್ಟು ಎಚ್ ಡಿ ಕೋಟೆ ತಾಲೂಕು ಹಿಂದುಳಿದ ತಾಲೂಕು ಎಲ್ಲರೂ ಬಾಯಲ್ಲಿ ಕೇಳ್ತಾ ಇದ್ವಿ. ಕೆಲವು ಅಭಿವೃದ್ಧಿ ಆಗಿರ್ಬೋದು, ಈ ಥರ ವಿಚಾರಗಳು ಎಚ್ ಡಿ ಕೋಟೆ ತುಂಬ ಹೆಸರುವಾಸಿ ಆಗ್ತಾ ಇದೆ ಸರ್. ಮುಂದಿನ ದಿನಗಳಲ್ಲಿ ಎಚ್ ಡಿ ಕೋಟೆ ಇಲ್ಲ, ನಮ್ಮದು ವನ ಸಿರಿ ನಾಡು. ಯಾಕಂದರೆ ನಮ್ಮಲ್ಲಿ 3 ಡ್ಯಾಮ್ಗಳು ಇರ್ತಕ್ಕಂಥದ್ದು, ಕಬಿನಿ, ತಾರ್ಕ, ನಗು, ಮತ್ತು ಪ್ರವಾಸಿಗರು ಹೆಚ್ಚಿನ ರೀತಿ ಆಕರ್ಷಣೆ ಇರ್ತಕ್ಕಂಥ ಒಂದು ಸ್ಥಳ. ಈಗ ಹಂತವಾಗಿ ನಾವು ಕೂಡ ಶಾಸಕರಾದಂಥ ಸಂದರ್ಭದಲ್ಲಿ ನಮ್ಮ ಕೈಲಾಗಿರ್ತಕ್ಕಂಥ ಸರ್ಕಾರದ ಯೋಜನೆಗಳನ್ನ ನೇರವಾಗಿ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಹುತೇಕವಾಗಿ ಅದು ಯಾಕಂದರೆ 6 ಗಂಟೆ ಆದಮೇಲೆ ನಮ್ಮದು ಗೇಟ್ ಕ್ಲೋಸ್. ಯಾಕಂದರೆ ಪ್ರಾಣಿಗಳ ಸಂಚಾರ ಇರ್ತಕ್ಕಂಥದ್ದು ಬಾರ್ಡ್ರು. ನಿಮ್ಗೆ 6 ಗಂಟೆ ಮೇಲೆ ಆ ಕಡೆನೂ ಇಂದ ವೆಹಿಕಲ್ ಬರಲ್ಲ, ಈ ಕಡೆಯಿಂದನೂ ಓಡಾಡೋಕ್ಕಾಗಲ್ಲ. ಅದರಿಂದ ಅಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಅಂದರೆ ಒಂದಕ್ಕೊಂದು ಕನೆಕ್ಟಿವಿಟಿ ರೋಡ್ ಇದ್ದಿದ್ರೆ ಅದು ಭಾಳ ಅಂದರೆ ಆ ತಾಲೂಕುಗಳು ಮುಂದುವರುತ್ತಿತ್ತು. ಯಾಕಂದರೆ 24/7 ರೋಡ್ ಓಡಾಡ್ತಿತ್ತು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಆ ತಾಲೂಕಿಗೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರದಲ್ಲಿ ನಮ್ಮ ಎಸ್ ಜಾನಕಿ ಅಮ್ಮ ಅವರು ಬರ್ತಿರ್ತಕ್ಕಂಥದ್ದು ಅದು ಶಕ್ತಿ ತಂದಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಈಗ ಆಲ್ರೆಡಿ 2 ಸತಿ ಕರೆ ಮಾಡಿದ್ದೀನಿ. ಬುಧವಾರ ದಿನಗಳಲ್ಲಿ ನಾನು ಮಾತಾಡೋರಿಗೆ ತಿಳಿಸ್ತೀನಿ. ಥ್ಯಾಂಕ್ ಯು.